ಕಲಬುರಗಿ ಜಿಲ್ಲೆಯ ಮುಧೋಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಬೂತ್ನೂರು ಗ್ರಾಮದಲ್ಲಿ 30th ಜಾನ್ವರಿ ಅಂದರೆ 29 ಜಾನ್ವರಿ 2026 ರಂದು ಡೇ ಟೈಮಲ್ಲಿ 1:30 to 5 PM ಮಧ್ಯ ಅವಧಿಯಲ್ಲಿ ಮನೆಯಲ್ಲಿ ಕೆಲವರು ಕಳ್ಳರು ಒಳಗಡೆ ನುಗ್ಗಿ ಮತ್ತು ಕೀಲಿಯನ್ನು ಮುರಿದು ಅಲಮಾರಿಯೆಲ್ಲ ಲಾಕ್ ಬ್ರೇಕ್ ಮಾಡಿ ಕಳ್ಳತನ ಮಾಡಿರ್ತಾರೆ ಅಂತ ಒಂದು ಶ್ರೀ ಕಾಶಿನಾಥ್ ತಂದೆ ಸಾಯಪ್ಪ ಅಂತ ಬೂತ್ಪುರ ಗ್ರಾಮವಾಸಿ ಅವರು 30 ಜಾನ್ವರಿ 2026 ಬಂದು ಮುಧೋಲ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ನೀಡಿರ್ತಾರೆ. ಆ ದೂರಿನ ಅನ್ವಯ ನಾವು 14/2026 ಕಲಂ ಅಡಿಯಲ್ಲಿ 331 ಸಬ್ ಕ್ಲಾಸ್ 3 305 BNS ಅಡಿಯಲ್ಲಿ ನಾವು ಪ್ರಕರಣ ದಾಖಲಿಸಿಕೊಂಡಿರುತ್ತೇವೆ. ತದನಂತರ ಈ DYSP ಚಿಂಚೋಳಿ ಶ್ರೀ ಸಂಗಮನಾಥ್ ಹಿರೇಮಠ್ ಅವರ ಮಾರ್ಗದರ್ಶನದಲ್ಲಿ ದೌಲತ್ PI ಮುಧೋಲ್ ಮತ್ತು ಅವರ ಪ್ರೊಬೇಷನರಿ PSI ಮುರುಡೇಶ್ವರ್ ಮತ್ತು ಅವರು ಸಿಬ್ಬಂದಿಗಳಾಗಿರುವಂತಹ ಭೀಮಪ್ಪ, ಶಂಕರಗೌಡ, ವೀರಾರೆಡ್ಡಿ, ಬಲರಾಮ್, ಮಹೇಶ್ ಇವರೆಲ್ಲ ಒಂದು ಟೀಮಾಗಿ ಫಾರ್ಮ್ ಮಾಡಿ ಅವರು ಈ ಕೇಸನ್ನು ಪತ್ತೆ ಮಾಡಲಿಕ್ಕೆ ಎಲ್ಲ ಎಫರ್ಟ್ಸ್ ಮಾಡಿರ್ತಾರೆ. ಅದರಿಂದ ನಾವು ಯಾರು ಈ ಕಳ್ಳತನ ಮಾಡಿರ್ತಾರೋ ಅವರ ಆರೋಪಿಗಳನ್ನು ನಾವು ಎಲ್ಲ ಎಫರ್ಟ್ಸ್ ಮಾಡಿ ಸಿಲಾರ್ ಕ್ರೋಡ್ ಗ್ರಾಮದಲ್ಲಿ ನಾವು ಅವರನ್ನು ವಶಪಡಿಸಿಕೊಂಡಿದ್ದೇವೆ. ವಶಪಡಿಸಿಕೊಂಡು ವಿಚಾರಣೆ ಮಾಡಿದಾಗ ಅವರು ಈ ಕಳ್ಳತನ ಮಾಡಿರುವುದನ್ನು ಒಪ್ಕೊಂಡಿರ್ತಾರೆ. ಆ ಆರೋಪಿಯ ಹೆಸರುಗಳು ಶ್ರೀನಿವಾಸ್ ತಂದೆ ಸಾಯಪ್ಪ ಬೈರನಗೊಂಡ ಅಂತ, ಇನ್ನೊಬ್ಬರ ಹೆಸರು ನವೀನ್ ತಂದೆ ನರಸಪ್ಪ ಕುರುಕು ಅಂತ, ಇಬ್ಬರು ಸಿಲಾರ್ಕೋಟ ಗ್ರಾಮ ವಾಸಿಗಳಾಗಿರ್ತಾರೆ. ಇವರು ಟೋಟಲ್ ಈ ಕಳ್ಳತನ ಇದರಲ್ಲಿ ಟೋಟಲ್ ನಮಗೆ ಕಳ್ಳತನ ಆಗಿರುವ ಐಟಮ್ಸ್ ಒಂದು ಟೋಟಲ್ 113 ಗ್ರಾಮ್ಸ್ ಆಫ್ ಗೋಲ್ಡ್ ಮತ್ತು 444 ಗ್ರಾಮ್ಸ್ ಆಫ್ ಬೆಳ್ಳಿ ಆಭರಣಗಳು ಮತ್ತು 10,000 ನಗದು ಕಳ್ಳತನ ಆಗಿರುತ್ತದೆ. ನಾವು ಆ ಇಬ್ಬರು ಆರೋಪಿಗಳನ್ನು ವಶಪಡಿಸಿಕೊಂಡು ವಿಚಾರಣೆ ಮಾಡಿ ಅವರು ಕಳ್ಳತನ ಒಪ್ಕೊಂಡ ಮೇಲೆ ನಾವು ಅವರ ಕಡೆಯಿಂದ ಟೋಟಲ್ ಇಂಟ್ಯಾಕ್ಟ್ ಪ್ರಾಪರ್ಟಿ ಏನು ಹೋಗಿದೆ ಎಲ್ಲ ಪ್ರಾಪರ್ಟಿ ಅವ್ರ ಕಡೆಯಿಂದ ನಾವು ರಿಕವರಿ ಮಾಡಲಾಗಿದೆ. ಸೊ ಇವರಿಬ್ಬರು ಯಾರು ಶ್ರೀನಿವಾಸು ನವೀನ್ ಇಬ್ಬರು ಒಂದೇ ಗ್ರಾಮಕ್ಕೆ ಸೇರಿದವರಿದ್ದಾರೆ ಮತ್ತು ಒಬ್ಬರಿಗೊಬ್ಬರು ಪರಿಚಯಸ್ಥರು ಆಗಿದ್ದಾರೆ. ಇವರ ಮೇಲೆ ಈಗಾಗಲೇ ಟೋಟಲ್ 12 ಕೇಸಸ್ಸು ಇವರ ಮೇಲೆ ಇದೆ. ಇವರು ತೆಲಂಗಾಣದಲ್ಲಿನೂ ಇವರು ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಮುಧೋಲ್ ಪೊಲೀಸ್ ಠಾಣೆಯಲ್ಲೂ ಈ ಹಿಂದೆನೂ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ. ಇವ್ರದ್ದು ಜನರಲ್ ಆಗಿ ಪರ್ಟಿಕ್ಯುಲರ್ ಕೆಲವು ಟೈಮ್ ಡೇ ಟೈಮಲ್ಲಿ ಕಳ್ಳತನ ಮಾಡ್ತಾರೆ, ಕೆಲವು ಟೈಮ್ ನೈಟ್ ಟೈಮಲ್ಲಿ ಕಳ್ಳತನ ಮಾಡ್ತಾರೆ. ಇವ್ರಿಗೆ ಪರ್ಟಿಕ್ಯುಲರ್ ಆಗಿ ಮುಂಚೆ ರೆಕ್ಕಿ ಮಾಡಿ ಕಳ್ಳತನ ಮಾಡೋದಲ್ಲ, ರೆಗ್ಯುಲರ್ ಆಗಿ ಎಲ್ಲ ಹಳ್ಳಿಗಳಲ್ಲಿ ಓಡಾಡ್ತಾ ಇರ್ತಾರೆ. ಎಲ್ಲಿ ಲಾಕ್ ಆಗಿರೋ ಮನೆಯನ್ನು ಕಂಡು ಬರುತ್ತೋ ಅಂಥ ಮನೆಯನ್ನು ಯಾರು ಇಲ್ಲಾರ್ದು ನೋಡಿ ಲಾಕ್ ಬ್ರೇಕ್ ಮಾಡಿ ಒಳಗಡೆ ಕಳ್ಳತನ ಮಾಡ್ಕೊಂಡು ಹೋಗುವುದು ಇವರು ಅಂದೇನು ಪ್ರವೃತ್ತಿ ಆಗಿರ್ತಾರೆ. ಇವರು ಜನರಲ್ ಆಗಿ ಇವರು ಯಾಕೆ ಕಳ್ಳತನ ಮಾಡಿರುವುದು ಅನ್ನೋದು ನೋಡಿದರೆ ಇವ್ರದ್ದು ಒಂದು ಡ್ರಿಂಕಿಂಗ್ ಹ್ಯಾಬಿಟ್ಸ್ ಇದೆ, ಕುಡಿಯಲಿಕ್ಕೆ ದುಡ್ಡು ಬೇಕಾಗಿದೆ. ಅದರ ಜೊತೆ ಅವರಿಗೆ ಹೊಸ ಬೈಕ್ಸ್ ಪರ್ಚೇಸ್ ಮಾಡೋದು ಅಥವಾ ಕ್ಲೋತ್ಸ್ ಪರ್ಚೇಸ್ ಮಾಡೋದು, ಇನ್ಯಾವುದಾದ್ರೂ ಐಟಮ್ಸ್ ಪರ್ಚೇಸ್ ಮಾಡೋದು ಇವರದು ಇನ್ನೊಂದು ಹ್ಯಾಬಿಟು ಇದೆ. ಹೊಸ ಕ್ಲೋತ್ಸನ್ನ ಪರ್ಚೇಸ್ ಹಾಕೋದು ಮತ್ತು ಬೈಕ್ಸನ್ನ ಪರ್ಚೇಸ್ ಮಾಡೋದು ಇಂಥದ್ದು ಇವರು ನೇಚರ್ ಇದೆ. ಇವ್ರ ಕಡೆಯಿಂದ ನಾವು ಅಪಾರ್ಟ್ ಫ್ರಮ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಇವರ ಕಡೆಯಿಂದ ನಾವು ಒಂದು NS 150 ಪಲ್ಸರ್ ಬೈಕ್ನು ರಿಕವರಿ ಮಾಡಿದ್ದೇವೆ. ಟೋಟಲ್ ನಾವು ಇವರ ಕಡೆಯಿಂದ ಟೋಟಲ್ ಪ್ರಾಪರ್ಟಿ ವರ್ತ್ 17,50,000, ಬೈಕ್ 1 lakh ಸೇರಿದರೆ ಟೋಟಲ್ 18,50,000 ವರ್ತ್ ಆಫ್ ಪ್ರಾಪರ್ಟಿಯನ್ನು ಇವರ ಕಡೆಯಿಂದ ನಾವು ರಿಕವರಿ ಮಾಡಿದ್ದೇವೆ. ಇದರಲ್ಲಿ ಏನು ಕಳ್ಳತನ ಆಗಿದೋ ಎಂಟೈರ್ ಪ್ರಾಪರ್ಟಿನೂ ನಾವು ರಿಕವರಿ ಮಾಡಿದ್ದೇವೆ. ಇನ್ನೂ ಪ್ರಕರಣ ತನಿಖೆ ಹಂತದಲ್ಲಿದೆ. ಸದ್ಯಕ್ಕೆ ಇಬ್ಬರು ಭಾಗಿಯಾಗಿದ್ದಾರೆ ಅಂತ ಕಂಡು ಬಂದಿದೆ. ಇಬ್ಬರನ್ನು ನಾವು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಟ್ಟಿದ್ದೇವೆ. ಮುಧೋಲ್ ಅದು ಸೇಡಂ ತಾಲೂಕದಲ್ಲಿದೆ ಸಿಲಾರ್ ಕೋರ್ಟ್. ತೆಲಂಗಾಣಕ್ಕೆ ಬಾರ್ಡರ್ ಬರುತ್ತೆ. ತೆಲಂಗಾಣದಲ್ಲಿ ಅರೌಂಡ್ 8ರಿಂದ ಸದ್ಯಕ್ಕೆ ನಮ್ಗೆ ಗೊತ್ತಾಗಿರೋದು 8 ಪ್ರಕರಣ ತೆಲಂಗಾಣದಲ್ಲಿದೆ, ಬೇರೆ ಬೇರೆ ಪೊಲೀಸ್ ಠಾಣೆಯಲ್ಲಿ. ಮುಧೋಲಲ್ಲಿ ಒಂದು 4 ಕೇಸಸ್ ಇದೆ. ಮನೆ ಕಳ್ಳತನ ಕೇಸಸ್. ಲಾಸ್ಟ್ ಕೇಸ್ ಯಾವಾಗ? ಆಲ್ಮೋಸ್ಟ್ 6 months ಹಿಂದೆ ಒಂದು ಕೇಸ್ ಆಗಿದೆ. ಸಪೋರ್ಟ್ ಇಲ್ಲ, ಇವರಿಬ್ಬರು ಮಾಡ್ತಾನೆ ಇದೆ. ಇಬ್ಬರು ಬೇಸಿಕಲಿ ಶ್ರೀನಿವಾಸ್ ಮತ್ತು ನವೀನ್ ಇಬ್ಬರು.
MOB ಕಾರ್ಡ್ ಇದೆ. ವಾಶ್ ಮಾಡ್ತಾ ಇದ್ವಿ, ಅದಕ್ಕೆ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ. ಅವರು ಇನ್ನೊಂದು ಹೇಳ್ತಾ ಇದ್ದು, ಈಗ ಅವನ ಮೇಲೆ ಅಷ್ಟೊಂದು ಕೇಸಸ್ ಆಗಿದೆ, ಇವನ್ ವಕೀಲರಿಗೆ ದುಡ್ಡು ಕೊಡ್ಲಿಕ್ಕೂ ಕಳ್ತನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಇಲ್ಲ, ಇವರು ಡೈರೆಕ್ಟಾಗಿ ಒಂದೇ ಸತಿ ಎಲ್ಲ ಅಂದರೆ ಸುತ್ತಾಡ್ತಾ ಇರ್ತಾರೆ. ಯಾರಾದರೂ ಮನೆಯಲ್ಲಿ ಯಾರು ಇಲ್ಲ ಸಮಯದಲ್ಲಿ ಸುತ್ತಮುತ್ತಲು ಯಾವುದು ಪಬ್ಲಿಕ್ ಮೂವ್ಮೆಂಟ್ ಇಲ್ಲ ಅಂದರೆ ಆ ಟೈಮ್ ಕಳ್ತನಕ್ಕೆ ಅಟೆಂಪ್ಟ್ ಮಾಡ್ತಾರೆ. ಸುಮ್ಮನೆ ಓಡಾಡ್ತಾ ಇರ್ತಾರೆ ಅವರು. ಬೇಸಿಕಲಿ ಅವರು ಕೂಲಿ ಕೆಲಸ ಮಾಡ್ತಾರೆ, ಬಟ್ ಸದ್ಯಕ್ಕೆ ಕೂಲಿ ಅಂತೂ ಕೆಲಸ ಮಾಡಲ್ಲ. ಇಲ್ಲ, ಯಾವುದು ಹಾಂ, ಫ್ರೆಂಡ್ಸ್ ಅಷ್ಟೇ, ಒಂದೇ ಊರು. ಸೊ ಇದೊಂದು ಹಾಂ, ಇಲ್ಲ ಬೇಸಿಕಲಿ ಇವರು MOBs ಇದ್ದಾರೆ. ನಾವು ಎಲ್ಲ ಕಳ್ಳತನ ಮಾಡೋರು ಎಲ್ಲರ ಮೇಲೆ ನಿಗಾ ಇಟ್ಟಿದ್ದೀವಿ. ಸೊ ಆ ಟೈಮಲ್ಲಿ ಯಾರಾದರೂ ಈ ಊರಲ್ಲಿ ಪಬ್ಲಿಕ್ ಈ ಥರ ಯಾರಾದರೂ ಓಡಾಡೋದು ಮಾಹಿತಿ ಬಂದರೆ ನಾವು ಅವ್ರನ್ನ ವಶಪಡಿಸ್ಕೊಂಡು ವಿಚಾರಣೆ ಮಾಡ್ತೀವಿ. ಇದು ಫೈನಲ್ ಆಗಿ ಫಸ್ಟು ಇವ್ರ ಮೇಲೆ ವಿಚಾರಣೆ ಮಾಡಿದೆವು ಅಂತಲ್ಲ, MOB ನಮ್ಗೆ ಡೌಟ್ ಇದ್ದವನ್ನೆಲ್ಲ ವಿಚಾರಣೆ ಮಾಡಿ ಫೈನಲ್ ಆಗಿ ಇವ್ರ ಕಡೆ ರೀಚ್ ಆಗಿದ್ದೆ. ಹೌದು, ಆಲ್ಮೋಸ್ಟ್ ಅವರು ನಮಗೆಲ್ಲ ಟೀಮೆಲ್ಲ ಚೆಕ್ ಮಾಡ್ತಾ ಇದ್ದಾಗ ಇವ್ರದ್ದು ಈ ಕಡೆ ಮೂವ್ಮೆಂಟ್ ಆಗಿದೆ ಅಂತ ಗೊತ್ತಾಗಿದ್ಮೇಲೆ ನಾವು ಇಮಿಡಿಯೇಟಾಗಿ ಅವ್ರನ್ನೇ ವಶಪಡಿಸ್ಕೊಂಡಿದ್ದು. ಅವ್ರು ಇನ್ನೂ ಮಾರಾಟ ಮಾಡಿಲ್ಲ, ಇಮಿಡಿಯೇಟಾಗಿ ನಮ್ಮ ಕಡೆ ಸಿಕ್ಕಿದೆ. ಫುಲ್ ಡೀಟೇಲ್ಸು ನಮ್ಮ ಇನ್ಸ್ಪೆಕ್ಟರ್ ಕಡೆ ಇದೆ, ಡೀಟೇಲಾಗಿ ಯಾವ್ಯಾವ ಕೇಸ್ ಅನ್ನೋದು. ಬಟ್ ಅಂದಾಜು 12 ಕೇಸಸ್ ಇದೆ. ಮೆಜಾರಿಟಿ ಆಫ್ ದ ಕೇಸಸ್ ತೆಲಂಗಾಣದಲ್ಲಿದೆ. ಶ್ರೀನಿವಾಸ್ ಮೇಲೆ ಶ್ರೀನಿವಾಸ್ ಕೇಸಲ್ಲ, ಶ್ರೀನಿವಾಸ್ ಮೇಲೆ ಮೆಜಾರಿಟಿ ಆಫ್ ದ ಕೇಸಸ್ ಇದೆ. ಓಕೆ, ಸೆಕೆಂಡ್ ಕೇಸು ಚಿಂಚೋಳಿ ತಾಲೂಕು ಸುಲೇಪೇಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು 26 ಜನವರಿ 2026 ಒಂದು ಡೇ ಟೈಮಲ್ಲಿ ಬಂಗಾರದ ಅಂಗಡಿಯಲ್ಲಿ ಈ ಬೆಳ್ಳಿ ಚೈನ್ಗಳು 6 ಬೆಳ್ಳಿ ಚೈನ್ಗಳು ಕಳ್ಳತನ ಆಗಿದೆ ಅಂತ ಅವರು ಶ್ರೀ ರಾಮಾಚಾರಿ ತಂದೆ ಎಂ ರತ್ನಾಚಾರಿ ಅಂತ ಅವರು ಪೊಲೀಸ್ ಠಾಣೆಗೆ 31 ಜನವರಿ 2026 ಬಂದು ಒಂದು ಕಂಪ್ಲೇಂಟ್ ನೀಡಿರ್ತಾರೆ. ಜನರಲ್ ಆಗಿ ಕೆಲವೊಂದಿಬ್ಬರು ಕಸ್ಟಮರ್ಸ್ ಬಂದು, ಇಬ್ಬರು ಹೆಣ್ಮಕ್ಳು ಬಂದು ನಾವು ಬೆಳ್ಳಿ ಚೈನ್ ಪರ್ಚೇಸ್ ಮಾಡ್ತೀವಿ ಅಂತ ಚೈನ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದಾಗ ಅವ್ರು ಯಾರೂ ನೋಡಿಲ್ಲಾರ್ದ ಸಮಯದಲ್ಲಿ ಅವರು ಚೈನ್ ಕಳ್ತನ ಮಾಡಿಕೊಂಡು ಅಲ್ಲಿಂದ ಹೋಗಿರೋದು ಗೊತ್ತಿರುತ್ತೆ. ಅವರು ಆಮೇಲೆ ಲೇಟರ್ ವೆರಿಫೈ ಮಾಡ್ಕೊಳ್ಬೇಕಾದ್ರೆ ಚೈನ್ಸ್ ಮಿಸ್ ಆಗಿದೆ ಅಂತ ಚೆಕ್ ಮಾಡ್ಕೊಂಡಿದ್ಮೇಲೆ ಇಬ್ಬರು ಹೆಣ್ಮಕ್ಳು ಬಂದು ಕಳ್ಳತನ ಮಾಡಿರೋ ಬಗ್ಗೆ ಅವ್ರ ಗಮನಕ್ಕೆ ಬಂದು ತಕ್ಷಣ ಅವರು ಸುಲೇಪೇಟೆ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ಕಳ್ಳತನ ಪ್ರಕರಣ ದಾಖಲಿಸಿರುತ್ತಾರೆ. ಈ ಕಳ್ಳತನ ಪ್ರಕರಣ ನಾವು ಪತ್ತೆ ಹಚ್ಚಲಿಕ್ಕೆ DYSP ಸಂಗಮನಾಥ್ ಹಿರೇಮಠ್ ಮತ್ತು ಅವರು CPI ಕೃಷ್ಣಕುಮಾರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಅಮರ್ ಕುಲಕರ್ಣಿ, ಶಿವಶಂಕರ್ ಸುಬೇದಾರ್ ಮತ್ತು ಅವರ ಸಿಬ್ಬಂದಿ ಮೋಹನ್ ರೆಡ್ಡಿ, ಸದ್ದಾಂ, ಸುರೇಶ್ ಕಟ್ಟಿಮನಿ, ಅನಿಲ್ ಉಳ್ಳಾಗಡ್ಡಿ, ಸವಿತಾ ಇವರೆಲ್ಲ ಒಂದು ಟೀಮಾಗಿ ಫಾರ್ಮ್ ಮಾಡಿ ಬೇರೆ ಬೇರೆ ಕಡೆ ಎಲ್ಲ ಬಂದು ಚೆಕ್ ಮಾಡಿದರು. ತದನಂತರ ನಾವು ಈ ಕಳ್ಳತನ ಮಾಡಿದಿರುವಂತಹ ಆರೋಪಿಗಳು ಸಲ್ಮಾ ಬೇಗಂ 26 ಇಯರ್ಸ್ ಮತ್ತು ಶನ್ನು ಬೇಗಂ ಅಂತ 25 ಇಯರ್ಸ್, ಇವರು ಚಿದ್ರಿ ಬಂದೇನವಾಜ್ ಕಾಲನಿ ಬೀದರ್ ವಾಸಿ ಇದ್ದಾರೆ. ಅವ್ರನ್ನ ನಾವು ವಶಪಡಿಸ್ಕೊಂಡು ವಿಚಾರಣೆ ಮಾಡಿ ಅವ್ರ ಕಡೆಯಿಂದ ಟೋಟಲ್ ನಾವು 300 ಗ್ರಾಮ್ಸ್ ಆಫ್ ಬೆಳ್ಳಿ ಆಭರಣಗಳು ಮತ್ತು 60,000 ಆಫ್ ಕ್ಯಾಶು ಸೀಸ್ ಮಾಡಿದ್ದು ಇರುತ್ತದೆ. ಟೋಟಲ್ ಅವ್ರು ಕೊಟ್ಟಿರೋದು 6 ಸಿಲ್ವರ್ ಚೈನ್ಸು ಅಂದಾಜು 1,45,000 ಕಳ್ಳತನ ಆಗಿದೆ ಅಂತ ಕೊಟ್ಟಿರ್ತಾರೆ. ಅವ್ರ ಕಡೆಯಿಂದ ನಾವು 300 ಗ್ರಾಮ್ಸ್ ಆಫ್ ಬೆಳ್ಳಿ ಆಭರಣಗಳು ಖಾಲಿ ಚೈನು ಅವ್ರು ರಿಕವರಿ ಮಾಡಿದ್ದೇವೆ. ನಾವು ವಿಚಾರಣೆ ಮಾಡುವ ಸಮಯದಲ್ಲಿ ಅವರು ಸೇಡಂ ಪೊಲೀಸ್ ಠಾಣೆಯಲ್ಲಿ ಇದೇ ತರಹ ಒಂದು ಬಂಗಾರ ಅಂಗಡಿಯಲ್ಲಿ 10 ಗ್ರಾಮ್ಸ್ ಆಫ್ ಗೋಲ್ಡ್ ಚೈನ್ ಕಳ್ಳತನ ಮಾಡಿರೋದು ಅವರು ಒಪ್ಕೊಂಡಿರ್ತಾರೆ. ಇದು ನಾವು ಫರ್ದರ್ ಅವ್ರನ್ನೇ ಈ ಕೇಸಲ್ಲಿನೂ ನಾವು ಕಸ್ಟಡಿ ತೊಗೊಂಡು ವಿಚಾರಣೆ ಮಾಡೋದು ಇನ್ನೂ ಬಾಕಿ ಇದೆ. ಟೋಟಲ್ ಒಟ್ಟಾರೆ ಇವರು 2 ಕೇಸಲ್ಲಿ ಭಾಗಿಯಾಗಿದ್ದು ಕಂಡು ಬಂದಿದೆ. ಬಟ್ ಮೆಜಾರಿಟಿ ಯಾವುದು ಇವತ್ತು ಅಟೆನ್ಷನ್ ಡೈವರ್ಷನ್, ಅಂದರೆ ಶಾಪಿಗೆ ಬಂದಾಗ ಅವರು ಯಾರು ನಿಮಗೆ ಐಟಮ್ಸ್ ತೋರಿಸ್ತಾ ಇರ್ತಾರೆ ಅವರು ಅಟೆನ್ಷನ್ ಡೈವರ್ಷನ್ ಮಾಡ್ತಾರೆ. ಒನ್ಸ್ ಅವರು ಬೇರೆ ಸೈಡು ಅಟೆನ್ಷನ್ ಪೇ ಮಾಡಿದಾಗ ಈ ಸೈಡ್ ಅವರು ಕಳ್ಳತನ ಮಾಡಿಕೊಂಡು ಮಾಡೋದು ಇವರು ಪ್ರವೃತ್ತಿ ಇದೆ. ಮತ್ತು ಇವ್ರ ಮೇಲೆ ಈ ಹಿಂದೆ ಯಾವುದೂ ಕೇಸಸ್ ದಾಖಲಾಗಿರೋದಿಲ್ಲ. ಇದನ್ನೇ ಮೊದಲನೇ ಟೈಮು ಇವು ಕಳ್ಳತನ ಮಾಡಿ ಅರೆಸ್ಟ್ ಆಗಿರೋದು ಮೊದಲನೇದಾಗಿ ನಾವು ಸುಲೇಪೇಟೆ ಪೊಲೀಸ್ ಠಾಣೆಯಲ್ಲೇ ಆಗಿದೆ.
ಅವರು ಬೇರೆ ಬೇರೆ ಫ್ಯಾಮಿಲಿ ಬೇರೆ ಅದರ್ ರೀಸನ್ಸಿಂದ ಈ ಕಳ್ಳತನ ಮಾಡಿರುವುದು ಅವರು ವಿಚಾರಣೆಯಲ್ಲಿ ತಿಳಿಸಿರ್ತಾರೆ ಮತ್ತು ವಿಚಾರಣೆ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಸೊ ಅವರಿಬ್ಬರು ಆರೋಪಿಗಳ ಮೇಲೆ ನಾವು ಕಾನೂನು ಕ್ರಮ ಜರುಗಿಸಿದ್ದೇವೆ. ಟೋಟಲ್ ಇದರಲ್ಲಿ ನಾವು ವರ್ತ್ ಆಲ್ಮೋಸ್ಟ್ 1,60,000 ಪ್ರಾಪರ್ಟಿ ಮತ್ತು ಕ್ಯಾಶ್ ನಾವು ಜಪ್ತಿ ಮಾಡಿಕೊಂಡಿದ್ದೇವೆ. ಹೌದು, ಅವರು ಕಳ್ಳತನ ಮಾಡಲಿಕ್ಕೇ ಬಂದಿದ್ದಾರೆ. ಅವ್ರದ್ದು ಏನು ಇಬ್ಬರು ಲೇಡೀಸ್ ಬರ್ತಾರೋ, ಇಬ್ಬರು ನಮಗೆ ಈ ಐಟಮ್ಸ್ ತೋರಿಸಿ ಅಂತ ಹೇಳ್ತಾ ಇರ್ತಾರೆ. ಅವರು ಐಟಮ್ಸು ನಾವು ಸ್ವಲ್ಪ ಟೈ ಮಾಡಿ ನೋಡ್ತೀವಿ ಅಥವಾ ಹಾಕ್ಕೊಂಡು ನೋಡ್ತೀವಿ ಅಂಥ ಸಮಯದಲ್ಲಿ ಅವರು ಏನೇನು ಐಟಮ್ಸ್ ಇದೆಯೋ ಅವರು ಕಳ್ಳತನ ಮಾಡಿರ್ತಾರೆ. ಅದು ಓನರ್ ಗಮನಕ್ಕೂ ಬಂದಿರುವುದಿಲ್ಲ. ಸೊ ಮಾಡಿ ಹಂಗೆ ಏನೂ ಗೊತ್ತಿರಲಾರ್ದೆ ಹಂಗೆ ಆಚೆಗೆ ಬಂದುಬಿಡ್ತಾರೆ. ಇಲ್ಲ, ಇಬ್ಬರೇ ಮಾಡಿರುವುದು. ಫ್ಯಾಮಿಲಿ ಒಂದೇ ಫ್ಯಾಮಿಲಿದವರಿದ್ದಾರೆ, ರಿಲೇಟಿವ್ ಸಂಬಂಧಿಕರಿದ್ದಾರೆ. ಅದು ಏನಂದ್ರೆ ಸುಲೇಪೇಟ್ ಅಲ್ಲಿ ನಿಯರೆಸ್ಟ್ ಆಗುತ್ತೆ, ಆ ಸೈಡಿಂದ ಬಂದು ಬೇರೆ ಕೆಲಸಕ್ಕೆ ಅನ್ನೋದು ಬಂದಿಲ್ಲ. ಬೇಸಿಕಲಿ ಅವರು ಕಳ್ಳತನ ಮಾಡಬೇಕಂತಲೇ ಬಂದಿದ್ದಾರೆ. ಅದು ನಾವು ಟೆಕ್ನಿಕಲ್ ಎವಿಡೆನ್ಸಲ್ಲಿ ಅವ್ರದ್ದು ಎಸ್ಟಾಬ್ಲಿಷ್ ಆಯಿತು. ನಮಗೆ ಡೀಟೇಲಾಗಿ ಹೇಳೋಕ್ಕಾಗೋದಿಲ್ಲ ಟೆಕ್ನಿಕಲ್ ಎವಿಡೆನ್ಸು, ಬಟ್ ವಿ ಹ್ಯಾವ್ ಸಾಲಿಡ್ ಪ್ರೂಫ್ ಅವರೇ ಮಾಡಿದ್ದಾರೆ ಅಂತ 100% ಕನ್ಫರ್ಮ್ ಆಗಿದ ಮೇಲೆ ನಾವು ಅವ್ರನ್ನೇ ವಶಪಡಿಸ್ಕೊಂಡು ವಿಚಾರಣೆ ಮಾಡಿದ್ವಿ. ಅದು ಕೇಳಿದ್ವಿ ನಾವು, ಅವರು ಇದು ಎರಡೇ ಮಾಡಿದ್ರು ಅಂತ ಒಪ್ಕೊಂಡಿದ್ದಾರೆ. ಇನ್ನೂ ಇನ್ವೆಸ್ಟಿಗೇಷನ್ ಬಾಕಿ ಇದೆ. ಸೊ ಅವರು ಮತ್ತೆ ಅವ್ರ ಮೇಲೆ ಎಲ್ಲೆಲ್ಲಿ ಕೇಸ್, ಸದ್ಯಕ್ಕಂತೂ ಅವ್ರ ಮೇಲೆ ಎಲ್ಲಿ ಕೇಸಸ್ ಆಗಿಲ್ಲ ಅನ್ನೋದು ನಮ್ಮ ಇನ್ನೂ ತನಿಖೆಯಲ್ಲಿ ಗೊತ್ತಾಗಿದೆ. ಬಟ್ ಇನ್ನೂ ನಾವು ವಿಚಾರಣೆ ಮಾಡಬೇಕಾಗುತ್ತೆ. ಓಕೆ. ಸೊ ಟೋಟಲ್ ನಾವು ಈ 2 ಕೇಸಸ್ಸಲ್ಲಿನೂ